Find all points of discontinuity of f where f is defined by the following expression. ಸೊ ಇಲ್ಲಿ ನಮ್ಮ ಹತ್ರ ಮಾಡ್ಯುಲಸ್ ಇದೆ ಆ್ಯಂಡ್ ಫಾರ್ ವ್ಯಾಲ್ಯೂಸ್ ವಿಚ್ ಆರ್ ನೆಗೆಟಿವ್. ಮಾಡ್ಯುಲಸ್ ಹೇಗೆ ಬಿಹೇವ್ ಆಗುತ್ತೆ ನೆಗೆಟಿವ್ ವ್ಯಾಲ್ಯೂಸ್ ಇದ್ದಾಗ? ಸೊ ನೆಗೆಟಿವ್ ಇನ್ಪುಟ್ ಕೊಡ್ತು ಅಂತ ಹೇಳಿದ್ರೆ ಅದನ್ನು ಪಾಸಿಟಿವ್ ಟರ್ನ್ ಮಾಡುತ್ತೆ ಬೈ ಮಲ್ಟಿಪ್ಲೈಯಿಂಗ್ ವಿತ್ ಮೈನಸ್. ಅದೇ ಪಾಸಿಟಿವ್ ಕೊಡ್ತು ಅಂತ ಹೇಳಿದ್ರೆ ಪಾಸಿಟಿವೇ ಇರುತ್ತೆ. ಅದೇ 0 ಆಗ್ತು ಅಂತ ಹೇಳಿದ್ರೆ 0 ಬರುತ್ತೆ ಅಲ್ವಾ? ಹಾಂ, ಸೊ ಇವಾಗ ನಾವು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇದು -1 ಇಂಟು ಎಕ್ಸ್ ಹಾಕ್ಕೊಳುತ್ತೆ +3 ಎಫ್ ಎಕ್ಸ್ ಇಸ್ ಲೆಸ್ ದೆನ್ ಈಕ್ವಲ್ ಟು -3 ಅಲ್ವಾ? ಯಾಕಂತ ಹೇಳಿದ್ರೆ ನಾವು -4 -5 ಈ ಥರ ವ್ಯಾಲ್ಯೂನೇ ಹಾಕೋಕ್ಕಾಗೋದು. ಅವೆಲ್ಲ ಪಾಸಿಟಿವ್ ಟರ್ನ್ ಆಗಬೇಕು ಅಂತ ಹೇಳಿದ್ರೆ ವಿ ನೀಡ್ -1 ಮಲ್ಟಿಪ್ಲೈಯಿಂಗ್ ಎಫ್ ಎಕ್ಸ್ ಇಸ್ ಬಿಟ್ವೀನ್ 3 and 3 and 6x plus 2 if x is greater than or equal to 3. Sarina? So we have case where c belongs to R and c is less than -3. ಆಯಿತಾ? ಸೊ ಮೊದಲು ನಾವು ಗ್ರಾಫ್ ನೋಡಿಸ್ಬಿಡ್ತೀನಿ ನಿಮಗೆ. ನೋಡಿ ಇಲ್ಲಿ. ಸೊ ಇದೆ ನಿಮ್ಮ ಬಿಹೇವಿಯರು ಲೆಸ್ ದೆನ್ ಈಕ್ವಲ್ ಟು -3. ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನು ಬಿಟ್ವೀನ್ -3 and 3 ಇಟ್ಸ್ -2x ಆ್ಯಂಡ್ ಇಫ್ ನಾಟ್ ಅಂತ ಹೇಳಿದ್ರೆ ಗ್ರೇಟರ್ ದ್ಯಾನ್ ಈಕ್ವಲ್ ಟು 3 6x plus 2. ಸರಿನಾ? ಸೊ ದ ಗ್ರಾಫು ಈ ರೀತಿಯಲ್ಲಿ ಕಾಣುತ್ತೆ. ಸೊ ಇಲ್ಲಿಂದ ನೋಡ್ಬೋದು ಇಟ್ ಇಸ್ ಕಂಟಿನ್ಯೂಸ್. ಇಲ್ಲೂ ಕೂಡ ಕಂಟಿನ್ಯೂಸ್ ಆಗಿದೆ. ಒಂದೇ ಒಂದು ಕಡೆ ಡಿಸ್ಕಂಟಿನ್ಯೂಟಿ ಇದೆ. ಅದು ಯಾವುದದು? 3. ಸರಿನಾ? 3 ಅದೊಂದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಕಂಟಿನ್ಯೂಸ್ ಆಗಿದೆ. ಅದನ್ನು ಬರೆದು ನೋಡಿಸ್ಬೇಕು. ಸೊ ಫಾರ್ ಆಲ್ ದ ರಿಯಲ್ ನಂಬರ್ಸ್ ಲೆಸ್ ದ್ಯಾನ್ 3 ಅದರ ಬಿಹೇವಿಯರು -x plus 3 ಈ ರೀತಿಯಲ್ಲಿ ಆಗ್ತಾಯಿದೆ. ಸೊ ದಿಸ್ ಇಸ್ -c plus 3. ಮತ್ತು ನಿಮ್ಮ ಎಫ್ ಆಫ್ ಸಿ ಇಲ್ಲಿ ಏನಾಗುತ್ತೆ? ಇಲ್ಲಿ -c plus 3 ವಿಚ್ ಇಸ್ ಸೇಮ್ ಆಸ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ ಸಿ. ಸೊ ದಿಸ್ ಇಸ್ ಕಂಟಿನ್ಯೂಸ್. ಇನ್ನು ಬರೆಯೋದಕ್ಕೆ ಹೋಗಬೇಡಿ, ಇಷ್ಟು ಸಾಕು. ಆ್ಯಂಡ್ ಸಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಸಿ ಇಸ್ ಬಿಟ್ವೀನ್. ನೆಕ್ಸ್ಟು ವಿ ಲುಕ್ ಎಟ್ ದ ಇಂಟರ್ವಲ್ ಬಿಟ್ವೀನ್ -3 and 3 ಅಲ್ವಾ? ಸೊ ಇಲ್ಲಿ ಎಫ್ ಆಫ್ ಸಿ ವಿಲ್ ಬಿ ಈಕ್ವಲ್ ಟು -2c ಮತ್ತು ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ ಸಿ is ಲಿಮಿಟ್ ಬಿಟ್ವೀನ್ ಅಂತ ಹೇಳಿದ್ರೆ -2x ಹಾಕ್ಕೊಳುತ್ತೆ ಎಕ್ಸ್ ಟೆನ್ಸ್ ಟುವರ್ಡ್ಸ್ ಸಿ. ಸೊ ದಿಸ್ ಇಸ್ -2c ವಿಚ್ ಇಸ್ ಸೇಮ್ ಆಸ್ ಎಫ್ ಆಫ್ ಸಿ. ಸೊ ಇದು ಕೂಡ ಕಂಟಿನ್ಯೂಸು. ಮುಂದಿನ ಕೇಸು ಫಾರ್ ಸಿ ಲೆಟ್ ಸಿ ಬಿ ಮೋರ್ ದೆನ್ 3. ಸೊ ಇದು ಇಲ್ಲೂ ಕೂಡ ಅದೇ ಥರ ರೈಟಿಂಗ್ ಬರುತ್ತೆ. ಸೊ ಇಲ್ಲಿ ಎಫ್ ಆಫ್ 3 ಕಂಡುಹಿಡಿಯೋಣ. 3 ಅಂತ ಏನೇ ಸಿ ಕಂಡುಹಿಡಿಯೋಣ. ಏನು ಬರುತ್ತೆ ಇಲ್ಲಿ? 6x plus 2 ಅಂತ ಹೇಳಿದ್ರೆ ಇಲ್ಲಿ 6c plus 2 6c plus 2 ಬರುತ್ತೆ. ಮತ್ತು ನಮ್ಮ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ ಸಿ ಅಂತ ಹೇಳ್ತು ಅಂದರೆ ದಿಸ್ ಇಸ್ ಲಿಮಿಟ್ 6x plus 3. ಇದು ಕೂಡ ಅದೇ ಬಿಹೇವಿಯರೇ ಆಬ್ವಿಯಸ್ಲಿ 6x plus 3 ವಿಚ್ ಇಸ್ ಈಕ್ವಲ್ ಟು ಎಫ್ ಆಫ್ ಸಿ. ದಿಸ್ ಇಸ್ ಆಲ್ಸೋ ಕಂಟಿನ್ಯೂಸ್. ಸೊ ಕೊನೆಯದಾಗಿ ಕೇಸ್, ಕೊನೆಯದಲ್ಲ ಇನ್ನೂ 2 ಕೇಸ್ ಇದೆ. ಇವಾಗ ನಾವು ಯಾವ 2 ಪಾಯಿಂಟ್ ಮಾತಾಡಬೇಕು ಅಂತ ಹೇಳಿದ್ರೆ, ಒಂದು ಈ ಪಾಯಿಂಟು ಯಾವುದದು -3 ಅಲ್ವಾ? ಇಲ್ಲೇ ಚೇಂಜ್ ಆಗ್ತಾ ಇರೋದು. ಸೊ ಹಾಗಾಗಿ ನಾವು ಈ ಪಾಯಿಂಟ್ ಒಂದು ಮಾತಾಡಬೇಕು ಮತ್ತು +3 ಮಾತಾಡಬೇಕು. ಸೊ -3 ಕಂಟಿನ್ಯೂಸ್ ಇದೆ, ಅದು ನೋಡಿದಾಗ ಗೊತ್ತಾಗುತ್ತೆ. ಲೆಟ್ ಸಿ ಈಸ್ ಈಕ್ವಲ್ ಟು -3. ಇಲ್ಲಿ ಎಫ್ ಆಫ್ -3 ಏನಾಗುತ್ತೆ? ಏನು ಬಿಹೇವಿಯರ್ ಇದೆ? -3 ಅಂತ ಹೇಳಿದ್ರೆ ಈ ಎಕ್ಸ್ಪ್ರೆಷನ್ಗೆ ಹೋಗ್ಬೇಕು ನಾವು. -1 ಇಂಟು -3 ಪ್ಲಸ್ 3 ದಟ್ ಈಸ್ 6. ಸೊ -1 ಇಂಟು -3 ಪ್ಲಸ್ 3 ದಿಸ್ ಇಸ್ ಈಕ್ವಲ್ ಟು 6. ಮತ್ತು ಇವಾಗ ಲಿಮಿಟು ಕೂಡ ಅಪ್ಲೈ ಮಾಡ್ಕೊಬೇಕು. ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ 3 ನೆಗೆಟಿವ್ ಆ್ಯಂಡ್ ಪಾಸಿಟಿವ್ 2 ಕಡೆಯಿಂದ ನಾನು
ಸೊ ನೆಗೆಟಿವ್ ಅಂತ ಹೇಳಿದ್ರೆ ಇದೇ ಎಕ್ಸ್ಪ್ರೆಷನ್ ಬರುತ್ತೆ. ಸೊ ದಟ್ ಈಸ್ -1 ಇಂಟು 3 ಪ್ಲಸ್ 3 ವಿಚ್ ಈಸ್ ಈಕ್ವಲ್ ಟು 6. ಮತ್ತು ವಿ ಹ್ಯಾವ್ ಲಿಮಿಟ್ ಎಕ್ಸ್ಟೆಂಡಿಂಗ್ ಫ್ರಮ್ ದ ರೈಟ್ ಹ್ಯಾಂಡ್ ಸೈಡ್. ಸೊ ಇಲ್ಲಿ ಎಕ್ಸ್ಪ್ರೆಷನ್ ಬದಲಾಗುತ್ತೆ. ದಿಸ್ ಈಸ್ -2x. ಆದರೆ ಅಪ್ಲೈ ಮಾಡಿದಾಗ ಇಲ್ಲಿ ನೆಗೆಟಿವ್ ಬರೆಯೋದೇ ಮರ್ತು ಇಟ್ಕೊಂಡ್ರು. ಇದೆಲ್ಲ -3 -3 -3 -3. ಸೊ -3ನೇ ಇಲ್ಲಿ ಬಟ್ಟು ರೈಟ್ ಹ್ಯಾಂಡ್ ಸೈಡಿಂದ. ಸೊ ಇದೇನಾಗುತ್ತೆ, ಇದು r ಬರುತ್ತೆ ವಿಚ್ ಇಸ್ ಸೇಮ್ ಆಸ್ f of -3 ವಿಚ್ ಇಸ್ ಸೇಮ್ ಆಸ್ ಲಿಮಿಟ್ f of x as x tends towards -3 from the ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ವಾ. ಸೊ ಇದೆಲ್ಲ ಕಂಟಿನ್ಯೂಸ್ ಆಗಿದೆ. ಕೊನೆಯದಾಗಿ ಕೇಸು ಹೇಗಿರೋ ಡಿಸ್ಕಂಟಿನ್ಯೂಸ್ ಮಾತಾಡ್ಬೇಕು ನಾವು. ಸೊ ಕೊನೆಯದಾಗಿ ನೀವು ಅದನ್ನ ಸಮ್ಮರೈಸ್ ಮಾಡ್ತು ಅಂತ ಹೇಳಿದ್ರೆ ಆಯಿತು. ಇಲ್ಲಿ ನಮ್ಗೆ ಗೊತ್ತಿದೆ ಡಿಸ್ಕಂಟಿನ್ಯೂಸ್ ಅಂತ ಹೇಳಿ. ಸೊ ನಾವು ಯಾವತ್ತಿದ್ರೂ f(3) ಕಂಡುಹಿಡಿದ್ಬಿಡಿ. f(3) ಬಿಹೇವಿಯರ್ ಏನು, ಇದು 6 ಇಂಟು 3 ಪ್ಲಸ್ 2 6x ಪ್ಲಸ್ 2 ಆ್ಯಕ್ಚುಲಿ 6 ಇಂಟು 3 ಪ್ಲಸ್ 2 20 ಬರುತ್ತೆ, ಹೌದಾ? ನೋಡಿಲಿ ಕರೆಕ್ಟಾಗಿ ನೋಡ್ತಾ ಇದ್ದೀವಿ, 20 ಬಂತು. ಇವಾಗ ನಾವು ಲೆಫ್ಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಮಾಡೋಣ, ಯಾಕಂತ ಹೇಳಿದ್ರೆ ಅದೇ ಉತ್ತರ. ಇಟ್ ಇಸ್ ನಾಟ್ ಕಂಟಿನ್ಯೂಸ್ ಓವರ್ ದೇರ್ as x approaches 3 from the left hand side. So this will be equal to limit. ಸೊ ಇದು 2x ಆಗುತ್ತೆ ಅಲ್ವಾ, ಅದೇ ನಮ್ಮ ಎಕ್ಸ್ಪ್ರೆಷನ್ನು. ಸಬ್ಸ್ಟಿಟ್ಯೂಟ್ ಮಾಡ್ತು ಅಂದರೆ -6, ಹೌದು ತಾನೆ? ಅ ಬಿಟ್ ಲೆಸ್ ದ್ಯಾನ್ 3 ಅಂತ ಹೇಳಿದ್ರೆ ನೋಡಿ ಇಲ್ಲಿ ಅಪ್ರಾಕ್ಸಿಮೇಟ್ಲಿ -6, ವಿಚ್ ಇಸ್ ನಾಟ್ ಈಕ್ವಲ್ ಟು f(3). ಸೊ ಫೈನಲಿ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ function is discontinuous only at x is equal to 3. ಅಷ್ಟೇ, ಇದು ಅಂಡರ್ಲೈನ್ ಮಾಡಿ, ಇದೆ ನಿಮ್ಮ ಉತ್ತರ. ಇನ್ನೇನು ಎಲಾಬರೇಟಾಗಿ ಏನು ಬರೆಯೋದು ಬೇಕಾಗಿಲ್ಲ, ಇಷ್ಟೇ. ಬಿಟ್ಸಿ ಇನ್ನೇನು ಬರೆಯೋಂಗಿಲ್ಲ, ಸಾಕು.